ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ತೋಟದಲ್ಲಿದ್ದೀವಿ. ಸೊ ಆಲ್ರೆಡಿ 3 ಡೇಸ್ ಆಯಿತು ನಾನು ನಮ್ಮ ಮನೆಯವರು ತೋಟದಲ್ಲಿ ಇರೋಕತ್ತಿ. ಸೊ ಹಾಗಾಗಿ ಯಾವುದೇ ವ್ಲಾಗ್ಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ತುಂಬ ಕೆಲಸ ಇತ್ತು ತೋಟದಲ್ಲಿ. ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದಿತ್ತು. ಸೊ ಸುಣ್ಣ ಹಚ್ಚಿದ್ವಿ, ಬಟ್ ಒಂದು 3/4%, ಇನ್ನೊಂದು 100 ಗಿಡ ಏನೋ ಇತ್ತು ಅಷ್ಟೇ. 3/4 ಎಕರೆ ಅಷ್ಟು ಹಚ್ಚಿದ್ವಿ, ಇನ್ನೊಂದು 1/4 ಎಕರೆದಷ್ಟು ಇತ್ತು. ಬಟ್ ಮಳೆ ತುಂಬ ಬಂದಿರೋ ಕಾರಣ ಸುಣ್ಣ ಹಚ್ಚೋದನ್ನು ನಿಲ್ಲಿಸಿದ್ವಿ. ನಿನ್ನೆ ಸ್ವಲ್ಪ ಹುರಿಗಳನ್ನ ಕಟ್ಟಿದ್ವಿ, ಆಮೇಲೆ ಇವತ್ತು ಕೂಡ ಒಂದು ಸ್ವಲ್ಪ ಹುರಿಗಳನ್ನ ಕಟ್ತಾ ಇದ್ದೀವಿ. ಟೋಟಲ್ಲು 1700 ಗಿಡಗಳಿದ್ದಾವೆ. ಸೊ ಹಾಗಾಗಿ 2 ದಿನ ಆಗ್ತಾ ಇದೆ. ಸುಣ್ಣ ಹಚ್ಚೋದು ಕೂಡ 2 ದಿನ ಆಗಿತ್ತು. ಅಂದರೆ ಇವಾಗ ತುಂಬ ಬಿಸಿಲು ನೋಡಿ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಬರ್ತೀವಿ. 6 ಗಂಟೆಗೆಲ್ಲ ಎದ್ದು ಬಂದು ಸುಣ್ಣ ಹಚ್ಕೊಂಡು ಒಂದು 11:30 12 ಗಂಟೆ ಅಥವಾ 12:30 ಹಾಗೆ ವಾಪಸ್ ಮನೆಗೆ ಹೋಗ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 4:30 ಅಥವಾ 5 ಗಂಟೆ ಹಿಂಗೆ ಬಂದುಬಿಡ್ತೀವಿ. ನಿನ್ನೆನೂ ಕೂಡ ಒಂದು ಸ್ವಲ್ಪ ಹುರಿ ಕಟ್ಟಿರೋ ಕಾರಣ ಇವತ್ತು ಜಾಸ್ತಿ ಇರಲಿಲ್ಲ. ಹಾಗೆ ಅತ್ತೆ ಮಾವ ಬಂದುಬಿಟ್ಟು ಕಾಂಗ್ರೆಸ್ ಎಲ್ಲ ಕೇಳ್ತಾ ಇದ್ರು. ನಾವು ಬಂದಾಗಿಂದ ಇನ್ನೊಂದು 5 ಸಾಲ ಕಾಂಗ್ರೆಸ್ನ ಕೀಳೋದು ಬಿಟ್ಟಿದ್ರು. ನಾನು ಎಲ್ಲ ಹುರಿಗಳನ್ನ ಕಟ್ಕೋತಾ ಬರ್ತಾಯಿದ್ದೆ. ನಮ್ಮ ಮನೆಯವ್ರು ಏನಂದ್ರೆ, ನಿನಗೆ ಕಾಂಗ್ರೆಸ್ ಕಿತ್ತರೆ ಆಗಲ್ಲ, ಸುಮ್ಮನೆ ಕೈಯಲ್ಲೆಲ್ಲ ಗಾಯ ಆಗಿಬಿಡುತ್ತೆ, ಹಾಗಾಗಿ ನೀನು ಇನ್ನೊಂದು 8-10 ಸಾಲುಗಳಿತ್ತು ಹುರಿಗಳನ್ನ ಕಟ್ಟೋದು, ನೀ ಹುರಿಗಳನ್ನ ಕಟ್ಕೊತ ಬಾ, ನಾನು ಅಷ್ಟರಲ್ಲೇ ಕಾಂಗ್ರೆಸ್ ಕೀಳ್ತೀನಿ ಅಂತ ಹೇಳಿದರು. ಅದ್ರ ಜೊತೆ ಹುಲ್ಲು ಕೂಡ ಇತ್ತು. ಓಕೆ ಅಂತ ಹೇಳಿ ನಾನು ಕೂಡ ಎಲ್ಲ ಕಡೆ ಹುರಿಗಳನ್ನ ಕಟ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಹುರಿಗಳನ್ನ ಯಾಕೆ ಕಟ್ತೀವಿ ಅಂತಲೂ ಕೂಡ ಹೇಳ್ಬಿಡ್ತೀನಿ ನೋಡಿ. ಈ ಪೈಪ್ಗಳು ಮರಗಳನ್ನ ಬಿಟ್ಟು ಸ್ವಲ್ಪ ದೂರ ಅನ್ನೋ ಥರನೇ ಇರುತ್ತೆ. ಅದನ್ನು ಮರಕ್ಕೆ ಹತ್ತಿರ ಮಾಡಿ ಕಟ್ತೀವಿ ನೋಡಿ. ಇದೆಷ್ಟು ದೂರ ಇದೆ ಮರದಿಂದ, ಅಂದರೆ ಸಬ್ಸೆಂಟಾಗಿ ಮರಗಳಿಗೆ ನೀರು ಬೀಳೋದಿಲ್ಲ. ಹಾಗಾಗಿ ಸೊ ಈ ಥರ ಮರಗಳಿಗೆ ಹತ್ತಿರ ಮಾಡಿಬಿಟ್ಟು ಒಂದು ಅರ್ಬೆ ತುಂಡು ಅಥವಾ ಹುರಿ ಯಾವುದಾದ್ರೂ ಓಕೆ, ಅದನ್ನು ಕಟ್ಟಿದರೆ ಮರದ ಹತ್ತಿರ ಆಗುತ್ತೆ, ನೀರು ಗಿಡಗಳಿಗೆ ಸಬ್ಸೆಂಟ್ ಆಗುತ್ತೆ. ಒಂದು ಕಾರಣದಿಂದ. ಇನ್ನೊಂದು ಕಾರಣ ಏನು ಅಂತಂದರೆ, ಹೊಲ ಹೊಡೆಯುವಾಗ ಇವು ಕರಂಟಿ ಕುಂಟಿಗಳಿಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಕಟ್ಟೋದ್ರಿಂದ ಇವು ಹೊಲ ಹೊಡೆಯುವಾಗ ಡ್ರಿಪ್ ಪೈಪ್ಗಳೇನಿರುತ್ತೆ ಅದು ಕೂಡ ಅಡ್ಡ ಬರೋದಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ಗಿಡ ಬಿಟ್ಟು ಇನ್ನೊಂದು ಗಿಡಕ್ಕೆ ಕಟ್ಕೋತಾ ಬರ್ತೀವಿ. ಸೊ ಈ ರೀತಿ ಕಟ್ಕೊಳ್ಳೋದ್ರಿಂದ ಜಾಸ್ತಿ ಕಟ್ಟಬೇಕು ಅನ್ನೋ ಥರನೂ ಇರಲ್ಲ. ಇನ್ನೊಂದು, ಪ್ರತಿಯೊಂದು ಗಿಡಕ್ಕೂ ಕಟ್ಟಬೇಕು ಅಂತ ಏನೂ ಇರೋದಿಲ್ಲ. ಯಾಕೆಂದರೆ ಒಂದು ಪೈಪ್ಗಳನ್ನ ನಾನು ಜಗ್ಗಿ ಒಂದೊಂದು ಗಿಡ ಬಿಟ್ಟು ಒಂದೊಂದು ಗಿಡಕ್ಕೆ ಕಟ್ಕೋತಾ ಹೋದರೆ ಸೊ ಅಲ್ಲಿಗೆ ಎಲ್ಲ ಗಿಡಗಳಿಗೂ ಕೂಡ ಕಟ್ಟದ ಹಾಗೆ ಇರುತ್ತೆ. ನಾವು ಫಸ್ಟ್ ಒಂದು ಹುರಿ ತೊಗೊಂಡಿದ್ವಿ, ಬಟ್ ಆ ಹುರಿ ಏನಾಗುತ್ತೆ ಅಂತಂದರೆ ಕಟ್ಟಾಗೋದಿಲ್ಲ. ಯಾಕೆಂದರೆ ಗಿಡಗಳು ಬಲ್ತ ಹಾಗೆ ನಮಗೆ ಬಟ್ಟೆ ಕಟ್ಟಾಗ್ತಾ ಹೋಗುತ್ತೆ. ಸೊ ಆವಾಗ ಮತ್ತೆ ಅದು ಕಟ್ಟಾದಾಗ ಮತ್ತೆ ಇನ್ನೊಂದು ಸಾರಿ ಕಟ್ಕೊಂಡು ಬಿಡ್ತೀವಿ. ಇವಾಗ ಒಂದೂವರೆ ವರ್ಷದ ಹಿಂದೆ ಕಟ್ಟಿರೋದು ಗಿಡಗಳ ಬಡ್ಡೆ ಕೆಳಗಡೆ ಎಲ್ಲ ದೊಡ್ಡದಾಗ್ತಾ ಹೋಗುತ್ತಲ್ವ. ಸೊ ಆವಾಗ ಬಟ್ಟೆ ಎಲ್ಲ ಹರ್ಕೊಂಡು ಬಿಡುತ್ತೆ, ಬಿಸಿಲಿಗೆಲ್ಲ ಕಾದು ಲಡ್ಡಾಗಿರುತ್ತೆ, ಹರ್ಕೊಂಡು ಬಿಡುತ್ತೆ. ಸೊ ಈವಾಗಲೂ ಕೂಡ ಬಟ್ಟೆನೇ ಕಟ್ಟೋಣ ಅಂತ ಅಂದ್ಕೊಂಡು ಬಟ್ಟೆ ತುಂಡುಗಳೆಲ್ಲ ನಮ್ಮ ಮಾವ ನಿನ್ನೆ ತುಂಡು ಮಾಡಿಕೊಟ್ಟಿದ್ರು. ಸೊ ಶಾರ್ಟ್ಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸೊ ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಯಾವುದೇ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಬಟ್ಟೆ ಕಟ್ಟೋದನ್ನು. ಯಾಕೆ ಅಂತಂದರೆ ಮೊನ್ನೆ ಸಂಜೆ ತುಂಬ ಮಳೆ ಬಂದಿತ್ತು. ನಿನ್ನೆ ಟ್ರೈಪೋಡ್ ಇಡೋಕ್ಕಲ್ಲ, ಮೊಬೈಲ್ ಇಡೋಕ್ಕೂ ಕೂಡ ಎಲ್ಲೂ ಜಾಗ ಇರಲಿಲ್ಲ. ಕಾಲೆಲ್ಲ ತುಂಬ ಕೆಸರು, ಕಾಲು ಎತ್ತಿಡೋದು ಕೂಡ ಕಷ್ಟ ಆಗಿತ್ತು, ಅಷ್ಟೊಂದು ಎತ್ಕೊಂಡ್ಬಿಟ್ಟಿತ್ತು ಕಾಲಿಗೆ. ಸೊ ಇದ್ರ ಮಧ್ಯೆ ವಿಡಿಯೋ ಮಾಡೋದು, ಕೆಲಸ ಮಾಡೋದೇ ಸಮಸ್ಯೆ ಆಗಿತ್ತು. ಸೊ ಅಂಥದ್ರಲ್ಲಿ ವಿಡಿಯೋ ಮಾಡೋದು ಕೂಡ ಇನ್ನೂ ಸಮಸ್ಯೆ ಅಂತ ಅಂದ್ಕೊಂಡು ಯಾವುದೋ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಅತ್ತೆ ಮಾವನ ನಾವು ಈ ಜಮೀನಿಗೆ ಕರೆದಿಲ್ಲ. ನಮ್ಮ ಮನೆಯವ್ರು ಬಂದರೆ ನಾನು ನಮ್ಮ ಮನೆಯವ್ರು ಬಂದುಬಿಡ್ತೀವಿ. ಒಬ್ಬಳೇ ಇದ್ದರೆ ಅತ್ತೆ ಮಾವ ಮಾತ್ರ ಬರ್ತಾರೆ, ಮಕ್ಕಳನ್ನ ನೋಡಿಕೊಂಡು ಮನೇಲಿ ಇರ್ತಾರೆ. ಸೊ ಮಕ್ಕಳ ಜೊತೆ ಒಬ್ಬರು ಇರಲೇಬೇಕು. ಯಾಕೆ ಅಂತಂದರೆ, ಮುಂಚೆ ಎಲ್ಲ ನಮ್ಮ ಚಿಕ್ಕಪ್ಪರ ಮನೆ ಇತ್ತು ಪಕ್ಕದಲ್ಲಿ. ಸೊ ಆ ಮನೆಯಲ್ಲಿ ಮಕ್ಕಳು ಇರ್ತಿದ್ರು, ಮಕ್ಕಳ ಜೊತೆ ಆಟ ಆಡ್ಕೊಂಡೆಲ್ಲ ಇರ್ತಾಯಿದ್ರು. ಬಟ್ ಇವಾಗ ನಮ್ಮ ಚಿಕ್ಕಪ್ಪದೇರು ಇಲ್ಲ, ಅವರು ಕೂಡ ಹೊಲದಲ್ಲಿ ಮನೆ ಮಾಡಿಕೊಂಡು ಸೊ ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಮಕ್ಕಳ ಜೊತೆ ಯಾರಾದರೂ ಒಬ್ಬರು ಇರಲೇಬೇಕು. ಮುಂಚೆ ಆದರೆ ಪಕ್ಕದ ಮನೆಯಲ್ಲಾದರೂ ಇರೋರು, ಅವ್ರ ಮನೇಲಿ ದೊಡ್ಡವ್ರು ಇರ್ತಿದ್ರು, ದೊಡ್ಡವ್ರ ಮೇಲೆ ಜವಾಬ್ದಾರಿ ಮೇಲೆ ಬಿಟ್ಟು ಬರ್ತಿದ್ವಿ. ಸೊ ಇವಾಗ ಅದು ಕೂಡ ಇಲ್ದಾಗ ಆಗಿದೆ ಅಂತ ಬಿಟ್ಟು ಮಕ್ಕಳನ್ನ ಬೇರೆ ಕಾಯೋದಕ್ಕೆ ಒಬ್ಬರಾದರೂ ಇರಲೇಬೇಕು. ಸೊ ಅತ್ತೆ ಅಡುಗೆ ಮಾಡ್ಕೊಳ್ತಾರೆ. ಸೊ ನಾನು ಅವರು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಬಂದುಬಿಡ್ತೀವಿ. ಸೊ ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅತ್ತೆ ತಿಂಡಿ ಕೊಟ್ಟು ಕಳಿಸ್ತಾರೆ. ಎದ್ಬಿಟ್ಟು ನಾನು ಕಸ ಗುಡಿಸಿ, ಒಲೆ ಬೆಳೆದು, ಬಾಗಿಲೆಲ್ಲ ತೊಳೆದ್ಬಿಟ್ಟು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು, ಟೀ ಮಾಡಿಕೊಟ್ಟು ನಾನು ಕೂಡ ಟೀ ಕುಡ್ಕೊಂಡೆ ಜಮೀನಿಗೆ ಬರ್ತೀನಿ. ಅದಾದಮೇಲೆ ಅತ್ತೆ ರೊಟ್ಟಿನೋ ಅಥವಾ ಏನಾದರೂ ತಿಂಡಿನೋ ಮಾಡಿಬಿಟ್ಟು ಬಾಕ್ಸ್ ಕಳಿಸ್ತಾರೆ ಮಕ್ಕಳ ಕಡೆಯಲ್ಲಿ. ಸೊ ಹೊಲ ಮನೆ ಎರಡು ಸ್ವಲ್ಪ ಹತ್ತತ್ರನೇ ಇರೋದ್ರಿಂದ ಸೊ ಮಕ್ಕಳನ್ನೇ ತಿಂಡಿ ತಂದುಬಿಡ್ತಾರೆ. ಮಗ ಏನಿರ್ತಾನೆ ಟಿಫನ್ ತಿಂದ್ಕೊಂಡು ಮತ್ತೆ ಒಂದು 12-12:30 ತನಕ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಕೀಳೋದು ಬೇಡ ಅಂತ ಹೇಳಿದ್ರು ಪಾಪ ನಮ್ಮ ಮನೆಯವರು. ಬಟ್ 5 ಸಾಲು ಇರೋದ್ರಿಂದ ತುಂಬ ಹೆವಿ ಆಗಿಬಿಡುತ್ತೆ. ಹಾಗಂತ ಹೇಳ್ಬಿಟ್ಟು ನಾನು ಕೂಡ ಕೀಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಗ್ಲೌಸ್ ಹಾಕ್ಕೊಂಡು ಟ್ರೈ ಮಾಡಿದೆ. ಬಟ್ ಆ ಗ್ಲೌಸಲ್ಲಿ ನನಗೆ ಹಿಡು ಹತ್ತಲಿಲ್ಲ, ಕೀಳೋದಕ್ಕೂ ಕೂಡ ಸರಿಯಾಗಲಿಲ್ಲ. ಮತ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಕೈಯಲ್ಲೇ ಕೀಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬರ ಮೇಲೆ ಡಿಪೆಂಡ್ ಆದರೆ ಕೆಲಸ ಆಗಲ್ಲ.
ನಮ್ಮ ಮನೆಯವರು ತುಂಬ ಹೇಳ್ತಾ ಇದ್ರು ಬೇಡ ಕಣೆ ಅಂತಂದು. ಮತ್ತು ಒಂದು 4 ಸಾಲು ಹುರಿ ಕಟ್ಟೋದು ಹಾಗೆ ಉಳಿದ್ಬಿಡುತ್ತೆ. ಇನ್ನೊಂದು 4 ಸಾಲು ಮಾತ್ರ ಹುರಿ ಕಟ್ಟೋದಿರೋದು. ಸೊ ಅದೊಂದು 4 ಸಾಲು ಹುರಿ ಕಟ್ಟೋದು ಬಿಟ್ಟಿದ್ರೆ ಮತ್ತೆ ಕೆಲಸ ಉಳಿತು ಅನ್ನೋದು ಮನಸ್ಸಲ್ಲಿ ಕುರುಕುರಿ ಹಾಗೇ ಇರುತ್ತೆ. ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ಮಾಡೋ ತನಕ ಮನಸ್ಸಿಗೆ ಏನೋ ಒಂಥರ ಅಸಮಾಧಾನ ಅನ್ನೋದಿದ್ದೇ ಇರುತ್ತೆ ನೋಡಿ. ಸೊ ಹಂಗಾಗಿ ಅವರು ಕೂಡ ಬೇಡ ಅಂದರೂ ಕೇಳಲಿಲ್ಲ. ಸ್ವಲ್ಪ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಅಂತ ಅಂದ್ಕೊಂಡೆ. ಬಟ್ ಕಂಟಿನ್ಯೂ ಆಗಿ ಕೂತ್ಕೊಂಡು ಕೆಲಸ ಮಾಡೋದು ಅಂದರೂ ಕೂಡ ನನಗೆ ಆಗೋದಿಲ್ಲ. ಸೊ ಯಾಕೆಂದರೆ ನನ್ನ ಡೆಲಿವರಿ ಟೈಮಲ್ಲಿ ನನಗೆ ಸ್ವಲ್ಪ ಕಾಲು ನೋವು ಬಂದಿತ್ತು. ಅದು ಇವಾಗಲೂ ಕೂಡ ನನಗೆ ಕಾಲು ನೋವು ಬರ್ತಾನೆ ಇರುತ್ತೆ. ಸೊ ನಾನು ಓಡಾಡಿಕೊಂಡು ನಿಂತ್ಕೊಂಡು ಎಷ್ಟಾದರೂ ಕೆಲಸ ಮಾಡ್ತೀನಿ. ಬಟ್ ಕೂತ್ಕೊಂಡು ನನಗೆ ಜಾಸ್ತಿ ಹೊತ್ತು ಕೆಲಸ ಮಾಡೋದಕ್ಕಾಗಲ್ಲ. ತುಂಬಾ ಕಾಲು ನೋವು ಬಂದುಬಿಡ್ತು ಈಗಲಾದರೂ ಅಷ್ಟೇ. ಹಾಗಾಗಿ ನಾನೇನೋ ಸರ್ಕಸ್ ಮಾಡ್ಕೊಳ್ತಾನೆ ಸ್ವಲ್ಪ ಕಸ ಎಲ್ಲ ಕಿತ್ಕೊಂಡು ಮಿಕ್ಕಿರೋ 4 ಸಾಲನ್ನ ಹುರಿಗಳೆಲ್ಲ ಕಟ್ಕೊಂಡ್ವಿ ನೋಡಿ. ರೈತರ ಕೈ ಕೆಸರಾದರೆ ಬಾಯಿ ಮೊಸರಲ್ವಾ. ಸೊ ಈ ನುಡಿ ಕೇಳೋದಕ್ಕೆ ಎಷ್ಟು ಚೆಂದ ಅಂತೀವೋ ಅಷ್ಟೇ ಕೆಲಸಗಳ ಮಾಡೋದಕ್ಕೆ ತುಂಬ ಕಷ್ಟ ಇರುತ್ತೆ. ಸೊ ವಾಟ್ರ್ ಬಾಟ್ಲ್ಗಳಂತೂ ಎಷ್ಟಿದ್ರೂ ಸಾಕಾಗಲ್ಲ, ಬಿಸಿಲು ಅಷ್ಟೊಂದಿದೆ. ಸೊ ಇಷ್ಟೊಂದು ಬಿಸಿಲಲ್ಲಿ ಕೆಲಸ ಮಾಡೋದು ಅಂತಂದರೆ ತುಂಬ ಕಷ್ಟ. ಸೊ ನನ್ನಲ್ವಾ, ಸೊ ನನಗೆ ಆಟೋಮೆಟಿಕ್ಕಾಗಿ ಗಾಯ ಆಗುತ್ತೆ. ಸೊ ಕಾಂಗ್ರೆಸ್ ಕಿತ್ತಾಗ ಸೊ 1-2 ಹತ್ರ ಗಾಯ ಕೂಡ ಆಯಿತು. ಪಾಪ ನಮ್ಮ ಮನೆಯವರು ಹೇಳಿದರು, ನಿನಗೆ ಆಗಲ್ಲ ಅಂದರೂ ಕೀಳ್ತಿಯಲ್ಲೇ ಅಂತ ಇದ್ರು. ಸೊ ಮನೆಗೆ ಹೊರಟಿದ್ದೀವಿ ಆಲ್ರೆಡಿ. ಇವತ್ತು ಎಂಡ್ ಆಗಿರೋದ್ರಿಂದ ಇವತ್ತು 1 ಗಂಟೆನೇ ಆಯಿತು ನಮ್ಮದೆಲ್ಲ ಕೆಲಸ ಆಗೋಷ್ಟರಲ್ಲಿ. ಬುಟ್ಟಿನೂ ಪಾಪ ನಮ್ಮ ಮನೆಯವರೇ ಹಿಡ್ಕೊಂಡಿದ್ರು. ಆಮೇಲೆ ನನ್ನ ಮಗಳು ಜಗಳ ಸ್ಟಾರ್ಟ್ ಮಾಡಿದ್ರು, ಪಾಪ ನಾನು ಎತ್ಕೊ ಅಂತ ಹೇಳಿ. ಆಮೇಲೆ ಬುಟ್ಟಿ ನನ್ನ ಕೈಲಿ ಕೊಟ್ಟು ಮಗಳನ್ನ ಎತ್ಕೊಂಡು ಹೊರಟಿದ್ದಾರೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.